ಸರ್ಪ್ರೈಸ್, ನನಗೂ ಸರ್ಪ್ರೈಸ್, ನಿಮಗೂ ಸರ್ಪ್ರೈಸ್. ಪ್ರೆಗ್ನೆಂಟಾ? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ನನ್ನ ಬರ್ತ್ಡೇ ಸೆಲೆಬ್ರೇಷನ್ ವ್ಲಾಗ್ನ ಹಾಕ್ತಾ ಇದ್ದೀನಿ. ಆ್ಯಂಡ್ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನನಗೆ ಒಂದು ಸೂಪರ್ ಅಮೇಝಿಂಗ್ ಆಗಿರೋ ಅಂಥ ಬರ್ಡೇ ಗಿಫ್ಟ್ ಕೊಟ್ಟಿರೋದಕ್ಕೆ. 200K ಸಬ್ಸ್ಕ್ರೈಬರ್, 2 ಲಕ್ಷ ಜನ ನನ್ನ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಅಂತ ಹೇಳ್ಕೊಳಕ್ಕೆ ಒಂಥರ ಖುಷಿ. ಆ್ಯಂಡ್ ಅದನ್ನ ನಂಬಕ್ಕೆ ಆಗ್ತಾಯಿಲ್ಲ ಇನ್ನೂ. ಒಂಥರ ತುಂಬಾ ಖುಷಿ ಅನಿಸುತ್ತೆ. ಆ್ಯಂಡ್ ನನ್ನ ಬರ್ಡೇ ಹೇಗಿತ್ತು ಏನು ಅಂತ ಇವತ್ತಿನ ಬ್ಲಾಗಲ್ಲಿ ನೀವು ನೋಡ್ಬೋದು. ಸೊ ಬನ್ನಿ, ನನ್ನ 29ನೇ ವರ್ಷದ ಬರ್ತ್ಡೇ ಸೆಲೆಬ್ರೇಷನ್ ಹೇಗಿತ್ತು ಅಂತ ನೋಡೋಣ. ಆ್ಯಂಡ್ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಬನ್ನಿ ನೋಡೋಣ. ಕೇಕ್ ಕಟ್ ಮಾಡ್ಕೊಳ್ಳಂತೆ, ನೀನು ಕಟ್ ಮಾಡೋಕಂಪ. ಕೂಚಪ್ಪ ಇಲ್ಲಿ, ಕೂತ್ಕೋ ಬೈಲಿ. ಕೇಕ್ ಕಟ್ ಕೂಚು ಕೂಚು ಕೂಚು. ಏನಾದರೂ ಇಸ್ಕೋ, ಬಾಕ್ಸ್ ಇಸ್ಕೋ, ನಮ್ಮ ಹತ್ರ ಬಾಕ್ಸ್ ಇಸ್ಕೋ. ವಾ, ಇಸ್ಕೋ 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 ಇಸ್ಕೋ. ಕ್ಲಾಪ್ ಮಾಡ್ತಾ ಇದೆ ಇದು. ಮಾಡು ವೀರು, ಕ್ಲಾಪ್ ಮಾಡೆ, ಕ್ಲಾಪ್ ಮಾಡು ವೀರು. ವೀರು ಶೇಕೆ. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. ಐಫೈ ಸಿಸರ್ ಎತ್ಕೊಂಬರ ಸುಪ್ರೀತ ಅಲ್ಲಿ. ಕ್ಲಾಪ್ ಕ್ಲಾಪ್. ಇನ್ನೊಂದ್ಸತಿ ಕ್ಲಾಪ್ ಕ್ಲಾಪ್. ಹ್ಯಾಪಿ ಬರ್ಡೇ ಮಮ್ಮಿ. ಟೆಕ್ಡಿ ತೊಡು. Happy birthday to you. Happy birthday to Swati. Happy birthday to you. ನೀನ್ ಕ್ಲಾಪ್ ಮಾಡು ಮಮ್ಮಿ. ಕ್ಲಾಪ್ Clap, clap, clap. ಕ್ಲಾಪ್ ಮಾಡು. Clap ಮಾಡು. ಕ್ಲಾಪ್. ನೀನ್ ಬರ್ತ್ಡೇ ಅಲ್ಲ, clap. ಬರ್ತಡೇ ನಾನು ಕೆಲಸ ಮಾಡ್ತಾ ಇದ್ದೆ ಅಂತ. ಎರಡು ದಿನ ರಜಾ ಕೊಟ್ಟವ್ರೆ. ಬರ್ತಡೇ ದಿನ ಪೂಜೆ ಮಾಡ್ಬೇಕು. ಏನು ಮಾಡಲಿ? ಹಾಂ, ಕ್ಲೀನ್ ಮಾಡ್ಬಿಟ್ಟು ಮಾಡಬೇಕು. ಅಷ್ಟೇನು ಗಲೀಜಿಲ್ಲ, ಬಟ್ ನಾವು ಕ್ಲೀನ್ ಮಾಡಿಲ್ಲ ಅಂದರೆ ಪೂಜೆ ಮಾಡ್ತಾರೆ. ಬರ್ತಡೇ ಆಗಲಿ ಏನಾಗಲಿ, ಮನೆ ಕೆಲಸ ಮನೆ ಕಸ ಕುಡಿಸಿ ಒರೆಸಿ ಪಾತ್ರೆ ಎಲ್ಲ ಡಿಶ್ ವಾಷರ್ಗೆ ಹಾಕ್ಬೇಕು. ತುಂಬ ಪಾತ್ರೆ ಇದೆ. ಪಾತ್ರೆ ಡಿಶ್ ವಾಷರ್ಗೆ ಹಾಕ್ಬಿಟ್ಟು ಸ್ನಾನ ಮಾಡಿ ನಾನು ನೀರಿಗೆ ಸ್ನಾನ ಮಾಡಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಕೆಲಸ ಆಮೇಲೆ ಎಲ್ಲ ಆಚೆ ಅಲ್ವಾ ಮಾಡ್ಬಿಟ್ಟು ಸಿನಿಮಾ ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ವೈರು ಮಲಗಿದ್ದಾನೆ, ಹಾಗಾಗಿ ನಾನು ಎದರಷ್ಟು ಒಂಚೂರು ಕೆಲಸ ಮುಗಿಸ್ಬೇಕು.
ನಿಮಗೆ ಗೊತ್ತಿರ್ಬೋದು ಮುಂಚೆಯಿಂದನೂ ನಮ್ಮ ಮನೇಲಿ ಯಾರೂ ಹೆಲ್ಪ್ ಇರಲಿಲ್ಲ. ಆವಾಗ ನಾವೇ ಮಾಡ್ಕೊತಾ ಇದ್ವಿ. ನನಗೇನು ಅಷ್ಟು ಕಷ್ಟ ಅನ್ಸೋದಿಲ್ಲ. ವೀರು ಮಲಗಿದ್ದ, ಆಮೇಲೆ ಅವ್ನು ಕೂಡ ಎದ್ದ. ನಾನು ಕೆಲಸ ಮಾಡೋಷ್ಟೊತ್ತಿಗೆ ಎಲ್ಲ ಆರಾಮಾಗಿ ಟಕ ಅಂತ ಮಾಡ್ತಾಯಿದ್ದೆ. ಆಲ್ರೆಡಿ 1 ರೌಂಡು ಡಿಶ್ ವಾಷರಲ್ಲಿ ಹಾಕಿದೆ. ಈಗ ಸೆಕೆಂಡ್ ರೌಂಡ್ ಹಾಕಬೇಕು. ಫುಲ್ಲು ಶಿಂಕ್ ತುಂಬ ಕೆಲಸ ಅಂದರೆ ಪಾತ್ರೆಗಳಿತ್ತು. ನನಗೇನು ಅನಿಸುತ್ತೆ ಅಂದರೆ ಕೆಲಸ ತಂಟಿ ಬಂದಾಗ ಅಷ್ಟು ಪಾತ್ರೆ ಇರೋಲ್ಲ ಅನಿಸುತ್ತೆ. ಅವ್ರು ಇಲ್ಲದೆ ಇರುವಾಗ ಜಾಸ್ತಿ ಪಾತ್ರೆ ಎಲ್ಲ ಬಿದ್ದುಬಿಡುತ್ತೆ ಅಂತ ಅನಿಸುತ್ತೆ. ಸೊ ಅದೇ ಮಾತಾಡ್ಕೊಂಡು ಮಾಡ್ತಾಯಿದ್ವಿ. ಆ್ಯಂಡ್ ವೀರು ಕೂಡ ಎದ್ದಿದ್ದ. ಅವನಿಗೆ ಕೂಡ ನಾನು ಫಸ್ಟು ಬ್ರೇಕ್ಫಾಸ್ಟ್ನ ಮಾಡಿಸ್ಬಿಡ್ತೀನಿ ಎದ್ದಿದ ತಕ್ಷಣ. ಯಾಕಂದರೆ ಫುಲ್ ನೈಟ್ ಅವನು ಮಲ್ಗಿರ್ತಾನೆ. ಅವನಿಗೆ ಎದ್ದಿದ ತಕ್ಷಣ ಏನಾದ್ರು ಚೆನ್ನಾಗಿ ಹೊಟ್ಟೆ ತುಂಬ ಊಟ ಕೊಟ್ಟರೆ ಅವನು ಆರಾಮಾಗಿ ತಿಂತಾನೆ ಅಂತ. ಆ್ಯಂಡ್ ಒಂದೊಂದೇ ಕೆಲಸ ಮಾಡ್ಕೊತಾ ಇದ್ದೆ. ಫಸ್ಟು ಮನೆ ಪೂಜೆ ಮಾಡಬೇಕಿತ್ತು, ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಸೊ ಅದನ್ನೆಲ್ಲ ಒಂದೊಂದೇ ಮಾಡಿಕೊಂಡೆ. ಆ್ಯಂಡ್ ಅವ್ನಿಗೆ ರಾಗಿ ಸರಿ ಮಾಡಿ ತಿನ್ನಿಸಿದೆ. ಬೇಗನೂ ಆಗುತ್ತೆ ಆ್ಯಂಡ್ ಅವ್ನಿಗೆ ಹೊಟ್ಟೆ ಕೂಡ ತುಂಬ ಫಿಲ್ ಆಗುತ್ತೆ ಅಂತ. ಆ್ಯಂಡ್ ಸುನಿ ಕೂಡ ಮಾಪ್ ಮಾಡಿಕೊಡ್ತಾಯಿದ್ರು. ಸೊ ಹಿಂಗೆ ಅವ್ನಿಗೆ ಯಾವುದಾದ್ರೂ ಅನಿಮಲ್ಸ್ನ ಟಿ ವಿಲಿ ಹಾಕ್ಬಿಟ್ಟು ನಾನು ಅವ್ನಿಗೆ ತಿನ್ನಿಸ್ಬಿಡ್ತೀನಿ. ಅವನೇನು ಒಂದೊಂದು ಸತಿ ಬೇಗ ತಿಂತಾನೆ, ಒಂದೊಂದು ಸತಿ ಹಾಫ್ ಆನ್ ಅವರ್ ತೊಗೊತಾನೆ. ಆ ಥರ ಅದೆಲ್ಲ ಆದಮೇಲೆ ನೀವು ನೋಡ್ಬೋದು ಅಡುಗೆ ಮನೆ ಫುಲ್ಲು ಕ್ಲೀನ್ ಮಾಡಿದ್ದೀನಿ. ಪಾತ್ರೆ ಎಲ್ಲ ಆಗಿತ್ತು ಆ್ಯಂಡ್ ಕಸ ಗುಡಿಸಿ ಒರೆಸಿ ಆಗಿತ್ತು. ಸ್ಲ್ಯಾಬೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಸ್ನಾನ ಮಾಡಿ ಪೂಜೆ ಕೂಡ ಮಾಡಿದ್ದೆ. ಸುನಿ ಕೂಡ ಕೆಲಸಕ್ಕೆ ಕೂತಿದ್ರು. ಹಾಗಾಗಿ ನಾನು ಪೂಜೆ ಮಾಡೋದೆಲ್ಲ ನಾನು ಅಷ್ಟು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿಲ್ಲ. ಆ್ಯಂಡ್ ನೋಡ್ಬೋದು ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಮಾಡಿದ್ದೆ. ಒಂಥರ ಸಖತ್ ನೆಮ್ಮದಿ ಅನಿಸುತ್ತೆ, ಖುಷಿ ಆಯಿತು. ಚೆನ್ನಾಗಿ ಪೂಜೆ ಎಲ್ಲ ಆಯಿತು. ಆ್ಯಂಡ್ ಇವಾಗ ನಾವು ನಮ್ಮ ಫೇವ್ರೆಟ್ ಟೆಂಪಲ್ಗೆ ಹೋಗಿ ಬರೋಣ ಬನ್ನಿ. ಆ್ಯಂಡ್ ನಿಮ್ಮೆಲ್ಲರಿಗೂ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ನನಗೆ ಎಷ್ಟು ಸಾವಿರಾರು ಬರ್ತ್ಡೇ ವಿಶಸ್ ಬ್ಲೆಸ್ಸಿಂಗ್ಸ್ನ ಕಳಿಸಿದ್ದೀರಾ. ಅದೆಲ್ಲ ನಂಗೆ ತುಂಬಾ ಖುಷಿ ಆಗುತ್ತೆ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ಇದೇ ಥರ ಪ್ರೀತಿನ ನೀವು ನಮಗೆ ಕೊಡ್ತಾಯಿರಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಒಂದಷ್ಟು ನ್ಯೂ ಪ್ಲ್ಯಾಂಟ್ಸ್ನ ಆ್ಯಡ್ ಮಾಡಿದ್ದೀನಿ ಮನೇಲಿ. ಕಮಿಂಗ್ ಬ್ಲಾಗ್ಸಲ್ಲಿ ಎಲ್ಲಿ ತೊಗೊಂಡೆ ಏನು ಇಂಡೋರ್ ಪ್ಲ್ಯಾಂಟ್ಸ್ನ ಅನ್ನೋದನ್ನ ನಾನು ಶೇರ್ ಮಾಡ್ತೀನಿ. ಆ್ಯಂಡ್ ಹೀಗಿತ್ತು ನಮ್ಮ ಮನೆಯ ಪೂಜೆ. ನನಗೆ ಈ ಥರ ಎಲ್ಲ ಮಾಡಿದ್ರೆ ಒಂಥರ ಖುಷಿ, ನೆಮ್ಮದಿ. ವೀರುಗೆ ಸ್ನಾನ ಮಾಡಿಸಿ ಅವನು ಒಂದು ರೌಂಡ್ ಮಲ್ಕೊಂಡು ಕೂಡ ಇದ್ದ. ಆವಾಗ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಸುನಿ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಅವ್ರಿಗೊಂದು ಮೀಟಿಂಗ್ ಇತ್ತು, ಅದನ್ನು ಅವರು ಮುಗಿಸ್ಕೊತಾಯಿದ್ರು. ಅವ್ರು ಸ್ವಲ್ಪ ಹೆಡ್ಏಕ್ ಬೇರೆ ಬಂದಿತ್ತು. ಜಾಸ್ತಿ ಅವ್ರಿಗೂ ನಾನು ಕೆಲಸ ಕೊಡೋದು ಬೇಡ ಅಂತ. ಆ್ಯಂಡ್ ಆಚೆ ಎಲ್ಲ ಪೂಜೆ ಮಾಡಿದೆ. ಇಲ್ಲಿ ಒಂದು ತುಳಸಿ ಗಿಡನ ಇಟ್ಕೊಂಡಿದ್ದೀನಿ. ನಮ್ಮನೆ ಡೋರ್ ಹತ್ರ ಇಟ್ಟರೆ ಅಲ್ಲಿ ಅಷ್ಟು ವೆಂಟಿಲೇಷನ್ ಇಲ್ಲ, ಸೊ ಅಲ್ಲಿ ಚೆನ್ನಾಗಿ ಬರ್ತಾಯಿರಲಿಲ್ಲ ಗಿಡ. ಸೊ ಹಾಗೆ ಇಲ್ಲಿಟ್ಟಿದ್ದೀನಿ, ಇಲ್ಲಿ ಚೆನ್ನಾಗಿ ಬರ್ತಾಯಿದೆ. ಆ್ಯಂಡ್ ಮಲ್ಲಿಗೆ ಹೂವು ಎಲ್ಲ ತಂದಿಟ್ಕೊಂಡಿದ್ದೀನಿ. ಕಮಿಂಗ್ ಬ್ಲಾಗ್ಸಲ್ಲಿ ನಿಮಗೆ ಗಿಡಗಳನ್ನೆಲ್ಲ ತೋರಿಸ್ತೀನಿ. ಆ್ಯಂಡ್ ನಾವು ಮೀನಾಕ್ಷಿ ಟೆಂಪಲ್ಗೆ ಬಂದಿದ್ವಿ. ಇದನ್ನು ತುಂಬ ಜನ ಎಲ್ಲಿರೋದು ಅಂತ ಕೇಳ್ತಾ ಇರ್ತೀರಾ. ಬನ್ನೇರುಘಟ್ಟ ಮೇನ್ ರೋಡಲ್ಲೇ ಇರೋದು. ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು. ಇಲ್ಲಾಂದರೆ ಮೀನಾಕ್ಷಿ ಮಾಲ್ ಇದೆಯಲ್ಲ, ಮಾಲ್ ಆಪೋಸಿಟ್ಟೇ ಇರುತ್ತೆ. ಇದು ತುಂಬ ಫೇಮಸ್ ಟೆಂಪಲ್. ಸೊ ನಮಗೆ ಒಂಥರ ಫೇವ್ರೆಟ್ ಅಂತಲೇ ಹೇಳ್ಬೋದು. ತುಂಬ ನಾನು ಸುನಿನ ಲವ್ ಮಾಡುವಾಗಿಂದ ನಾನು ಸುನಿ ಇಲ್ಲೇ ಒಟ್ಟಿಗೆ ಬರ್ತಾಯಿದ್ದೀವಿ. ವೀರು ಹೆಂಗೆ ಹೆಂಗೆ ಬಿಸಿ ಬಿಸಿ ಹೆಂಗೆ ಬಿಸಿ ಹೆಂಗೆ ಅವ್ರು ಅಲ್ಲೋಗ್ತವ್ರೆ. ಐ ಅಲ್ಲಿ ನೋಡಿ, ನೀನು ಕೈ ಮುಗಿ ಮಾಮಿ ಮಾಡು ಮಾಡು. ಅಡ್ಬೀಳು ಅಲ್ಲಿ ಮುಂದೆ ಅಡ್ಬೀಳು ಗಣಪತಿಗೆ. ಹಾಂ ಮಮ್ಮಿ ಮಾಡು, ಅಲ್ಲೇ ಮಾಡು. ಹಾಂ ಸರಿ ಬಾ ಹೋಗೋಣ. ನೋಡಿ ಕುತ್ಕೋತಿ ಒಂದು 2 ನಿಮಿಷ. ವೀರಪ್ಪ ನೋಡಿ ಹಾಕೋನ್ಗೆ. ಓಕೆ ಗಾಯ್ಸ್, ನನ್ನ ರೆಗ್ಯುಲರ್ ಡೈಲಿ ಮೇಕಪ್ಪಲ್ಲಿ ಏನೇನು ಇರುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ತುಂಬ ಜನ ಕೇಳ್ತೀರಾ ನೀವೆಲ್ಲರೂ ಹೋದಾಗ ಮೇಕಪ್ ಮಾಡ್ಕೊಳ್ಳೋಕೆ ಯಾವ ಥರ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಏನು ಅಂತ. ಇದು ನನ್ನ ಪೌಚ್, ಇದರಲ್ಲಿ ನಾನು ಏನೇನು ಇಟ್ಟಿದ್ದೀನಿ ಅಂತ ತೋರಿಸ್ತೀನಿ. ಇದು ಫಾಕ್ಸ್ ಸ್ಟೈಲ್ದು ಸನ್ಸ್ಕ್ರೀನ್ ಆಯಿತಾ. ಇದು ತುಂಬ ಚೆನ್ನಾಗಿದೆ, ಮೇಕಪ್ ಮಾಡ್ಕೊಂಡಾಗ ಯೂಸ್ ಮಾಡೋಕ್ಕೂ ತುಂಬಾ ಚೆನ್ನಾಗಿದೆ. ಇದು ಫಾಕ್ಸ್ ಸ್ಟೈಲ್ದು ಸನ್ಸ್ಕ್ರೀನ್. ಆಮೇಲೆ ಮಸ್ಕರ ಅಂದರೆ ನಂಗೆ ಸಖತ್ ಇಷ್ಟ. ಇದು ಸ್ವಿಸ್ ಬ್ಯೂಟಿದು ಆಯಿತಾ. ಈ ಕಡೆ ವಾಲ್ಯೂಮ್ ಮಸ್ಕರ ಬರುತ್ತೆ. ಆ್ಯಂಡ್
ಈ ಕಡೆ ಅದು ಆಪೋಸಿಟ್ ಸೈಡು ನಿಮಗೆ ಲೆಂತ್ ಅಂತ, ಅಂದರೆ ನಿಮಗೆ ಉದ್ದಕ್ಕೆ ಚೆನ್ನಾಗಿ ಬರಬೇಕಂದ್ರೆ ಅದಕ್ಕೆ ಬೇರೆ ಥರದ್ದು ಇರುತ್ತೆ. ಸೊ 2 ಸೈಡ್ ಬರುತ್ತೆ. ಇದು ಸಖತ್ತಾಗಿದೆ. ನೀವೇನಾದ್ರು ಬೈ ಮಾಡ್ತೀನಿ ಅಂದರೆ ಬೈ ಮಾಡಿ. ಇದೊಂದು. ಆ್ಯಂಡ್ ನಾನು ಬಿ ಬಿ ಕ್ರೀಮ್ ಯೂಸ್ ಮಾಡ್ತೀನಿ. ಇದು ಮಾರ್ಸ್ದು. ಇದು ಕೂಡ ತುಂಬಾ ಚೆನ್ನಾಗಿದೆ. ದ ಶೇಡ್ 05 ಬಿಸ್ಕೆಟ್ ಇದೊಂದು. ಆ್ಯಂಡ್ ನನ್ನ ಫೇವ್ರೆಟ್ ಕನ್ಸೀಲರ್ ಬಂದ್ಬಿಟ್ಟು ಖಾಲಿ ಆಗಿಬಿಟ್ಟಿದೆ ನೋಡಿ ಆಲ್ಮೋಸ್ಟ್, ಮೆಬಿಲೆನ್ದು. ಇದರಲ್ಲಿ ಶೇಡ್ ಬಂದುಬಿಟ್ಟು ನಾನು ಹಾಕಿರ್ತೀನಿ, ಕಾಣಿಸ್ತಾ ಇಲ್ಲ. ಆಮೇಲೆ ಲಿಪ್ಸ್ಟಿಕ್, ಇದು ನನಗೆ ತುಂಬ ಇಷ್ಟ. ಈ ಶೇಡ್ ತುಂಬ ಚೆನ್ನಾಗಿದೆ. ಫೇಸಸ್ ಕೆನಡಾದು. ಶೇಡ್ ಏನು ಎಲ್ಲಿದೆ ಗೊತ್ತಿಲ್ಲಲ್ಲ. ಮ್ಯಾಗ್ನೆಟಿಕ್ 02. ಸೊ ಇಷ್ಟು ನಾನು ಡೈಲಿ ಯೂಸ್ ಮಾಡೋಂಥದ್ದು. ಅದು ಬಿಟ್ಟರೆ ಕ್ಲಿಪ್ಪು, ರಬ್ಬರ್ ಬ್ಯಾಂಡು ಅದೆಲ್ಲ ಇರುತ್ತೆ ಅಷ್ಟೇ. ಸೊ ಇಷ್ಟು ನನ್ನ ಮೇಕಪ್ ಕಿಟ್ಟಲ್ಲಿ ಇರುತ್ತೆ. ಇದ್ರದ್ದೆಲ್ಲ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಇದನ್ನೆಲ್ಲ ನಾನು ಬೈ ಮಾಡಿರೋದು ಬಂದುಬಿಟ್ಟು ಅಮೆಝಾನಲ್ಲಿ. ಸೊ ಎಲ್ಲ ಪ್ರಾಡಕ್ಟು ಲಿಂಕ್ ಕೊಟ್ಟಿರ್ತೀನಿ. ಒಳ್ಳೆ ಸೇಲ್ ನಡೀತಾ ಇರುತ್ತೆ, ಒಳ್ಳೆ ಡಿಸ್ಕೌಂಟ್ ಇರುತ್ತೆ. ಬೈ ಮಾಡಿ. ನಿಮ್ಗೆ ಯಾವುದೇ ಏನಾದರೂ ಪ್ರಾಡಕ್ಟ್ ಲಿಂಕ್ ಬೇಕು ಅಂದರೂ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ಲಿಂಕ್ನ ಶೇರ್ ಮಾಡ್ತೀನಿ. ಚೆನ್ನಾಯ್ತಾ? ಜಾಸ್ತಿ ಆಯ್ತು. ಚೆನ್ನಾಯ್ತು, ಚೆನ್ನಾಗಿದೆ. ಯಾರಿಗೂ ಮಾಡಿಲ್ಲ ಅವನು. ನಿಮ್ಮನೇಲೆ ಮಾಡಿದ್ನಲ್ಲೇ, ಅದು ನಮ್ಮ ಮನೆ ಇಲ್ಲಿ ಮಾಡಿಲ್ವಲ್ಲ. ಅಲ್ಲೊಂದ್ ಮನೇಲಿ ಮಾಡಿ ಇಲ್ಲೊಂದು. ಚೆನ್ನಾಗಿದೆ, ಚೆನ್ನಾಗಿದೆ. ನಾನು ಡ್ರೆಸ್ ಕಲರ್ ಮಾಡಬೇಕಿತ್ತು. ಬತ್ತವ್ರಂತೆ. ಕರೆಕ್ಟ್ ಐತಿ ಸ್ಪೆಲ್ಲಿಂಗ್ ಈ ಸತಿ. ಹೋದ್ ಸತಿ ಎದುರ್ಕೊಂಡ್ಬಿಟ್ಟಿತ್ತು. ಥ್ಯಾಂಕ್ ಯು. ಅಷ್ಟೇನಾ? ಥ್ಯಾಂಕ್ ಯು ಸೋ ಮಚ್ ತಮ್ಮ. ಒಂದು ನಿಮಿಷ, ಏನೇನು ಹೆಸರು ಐತೆ ನೋಡ್ಕೊಂಡ್ಬಿಡೋಣ ಒಂದ್ ಕಡೆಯಿಂದ. ಅಕ್ಕ, ಇದು ಸುಪ್ರೀತಾ. ಇದು ನೈಟ್ ಕಳಿಸಿದ್ದು ಸುಹಾಸ್ ಅಂತ. ಇದು ಸ್ನೇಹ. ಹಾಂ, ಎಲ್ಲರಿಗೂ ನಾನು ಹೋಲ್ಸೇಲಾಗೆ ಯೂನಿವರ್ಸಲ್ ಅಕ್ಕ ಆಗ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಅಕ್ಕದೆಲ್ಲ ಪಾರ್ಟ್ ನನ್ನೇ ಹಾಕೋತಾರೆ. ಅದಕ್ಕೂ ಚಂಗೇನೆ ಇದಕ್ಕೆ ಯೂಸ್ ಇಲ್ಲ. ಇಲ್ಲ, ಅದು ಸ್ಟಿಕ್ ಇತ್ತು ಅನ್ಸುತ್ತೆ. ನಂದಕ್ಕೆ ಇರ್ಲಿಲ್ಲ. ಹೌದಾ? ಅದಕ್ಕೆ ಕೊಟ್ಟಾ? ಮಧ್ಯಕ್ಕೆ ಅದು ಕ್ಯಾಂಡಲ್ ಕೊಡು ಸುಪ್ರೀತಾ, ಇರ್ತೀನಿ. ಇದಕ್ಕೆ ಒಂದು ಉರಿತಾಳೆ. ಅದೆಲ್ಲ ಇವಳು ಬಟ್ಟೆ ಕಲರು ಬಲೂನ್ ಡೆಕೋರ್ ಮಾಡ್ಬೇಕಾಯ್ತಂತೆ. ಕಟ್ ಮಾಡಿ ಏನ್ ಮಾಡ್ತಾ ಇರೋದಪ್ಪ? ಮಾಡು. ಬಿಡು. ಟ್ರೈಪಾಡ್ ಕೊಡಮ್ಮ. ಪಕ್ಕದ್ದು ಮಾಡಿಸು, ಪಕ್ಕದ್ದು ಮಾಡಿಸು. ಕ್ಲಾಪ್ ಮಾಡೆ ಪ್ಲೀಸ್. ಅಮ್ಮಗೆ ಬಾಮ್ಮ ಮಾಡು. ಬಾಪಾ ರಾಜು ತಿನ್ಸ್ರೆ ಬಾ. ನಿನ್ಗೆ ಎಕ್ಸೆಲ್ ಜಾಗ ಬೇಕು. ಡಬಲ್ ಟ್ರಿಬಲ್ ಎಕ್ಸೆಲ್ ಜಾಗ. ಇಲ್ಲೋಣಮ್ಮ ತಿರ್ಸೋಣ. ಅಮ್ಮಗೆ ಅಮ್ಮ ಕೊಡಪ್ಪ. ಇಲ್ಲೋಣಪ್ಪ.
ವೀರು 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 ತಗೋಜಿನ ಮೇಡಮ್ ಹಿಂಗೆ ಸಾಕು ಅಷ್ಟೇ. ವೀರು ಇದ್ರದ್ದು ಒಂದು ಕಟ್ಟಿ ಕೊಡು ರಾಜು. ಕಟ್ಟಿ ಕೊಡು. ಶುಗರು ಸ್ವಲ್ಪ ತಿನ್ನು. ಚೂರು. ಕಲ್ಲ ಹೆಂಗ್ ಕೈ ಎಲ್ಲ ಎರಡು ಎಲ್ಲ ಓ ಒಂದು ನಿಮಿಷ ಜಾಗ ಬಿಡಿ ಹಿಂದೆ ಬನ್ರಿ ಹಿಂದೆ ಬನ್ರಿ. ಸ್ಟ್ರೈಟ್ ನೋಡಿ ಸ್ವಾತಿ ಇಲ್ಲೇ. ಹಾಂ ಕೈ ಬಿಡಿ. ನಿನ್ನ ಭಕ್ತನ ಮಾಡಿದಾಗೆಲ್ಲ ಅವನ ಬಗ್ಗೆ ತಿನ್ನಿಸ್ಬೇಕು ಚೆನ್ನಾಗಿ. ಚೆನ್ನಾಯ್ತು. ಅಲ್ಲ ಎಲ್ಲ ಒಂದೇ ಥರ ತಂದಿದ್ದೀವಿ. ಚಾಕ್ಲೇಟ್ ಫ್ಲೇವರ್ ಇಲ್ಲ ಇದು ನಾನು ತರಿಸಿರೋದು ಟ್ರಫಲ್. ನೀನು ತರಿಸಿರೋದು ಹಾಂ ಇಲ್ಲ ಚಾಕೋ ಕಿಟ್ಕ್ಯಾಟ್ ಟ್ರಫಲ್ ಅದು ಇಲ್ಲ ಶಫಲ್ ಅಲ್ಲ ಬೇಡ. ಅಲ್ಲಿ ಹಾಂ ಬರ್ರಿ ಎಲ್ಲಾರು ಒಟ್ಟಿಗೆ ನಿಂತ್ಕೊಬಿಡೋಣ. ಬನ್ನಿ ಮತ್ತೆ ಬಾ ಬಾ. ಕ್ಯಾಮ್ರಾಮ್ಯಾನ್ ಖಾಲಿ ದೋಸೆ ಒಂದು ಫೋಟೋ ಅಲ್ಲಿ ಅಲ್ಲಿ ನೋಡು. ಅಲ್ಲಿ ರೆಕಾರ್ಡ್ ಆಗ್ತಿದ್ಯಪ್ಪ. ಇಲ್ಲೇ ನಿಂತ್ಕೊಂಡು ನೀನು ಒಂದು ನಿಮಿಷ ನಂಗೆ ಯಾಕೊಂಡು ಗೊತ್ತಾದ ಎಲ್ಲ ಫುಲ್ ಕವರ್ ಆಗಿದೆ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾ. ಮೂರು ಒಂದೊಂದು ಚುಚ್ಚು ಹಾಕ್ತಾ ಇದಕ್ಕೆ ಕರೆಕ್ಟ್ ಅವ. ನನಗೆ ಬೇಡ ಒಂದೇ ಒಂದು ಚೂರು ಸಾಕು. ಇತ್ತು ಇನ್ನು ಮೈಲ್ಡ್ ಆಗಿದೆ. ಮೈಲ್ಡ್ ಚಾಕ್ಲೇಟ್ ಫ್ಲೇವರ್ ಜಾಸ್ತಿ ಇದೆ. ಯಾವುದೋ ಒಂದು ಇದು ಅವ ಇದು ಸ್ವಲ್ಪ ಡಾರ್ಕ್ ಚಾಕ್ಲೇಟ್ ಇತ್ತಿನಮ್ಮ. ಇದೇನೋ ಸ್ವೀಟ್ ಇಲ್ಲ. ಚೂರು ಸ್ವೀಟ್ ಇಲ್ಲ. ಕೈಲಿ ಎತ್ಕೋ. ಒಂದೊಂದು ಜಾಮೂನು ಹಾಕ್ಕೊಡ್ಬೇಕೈತೆ. ಅಂತೂ ಜಾಮೂನು ಇಲ್ಲ ಅಲ್ಲ ನಮ್ಮಮ್ಮ ನನ್ನ ಬರ್ತಡೆಗೆ ಜಾಮೂನ್ ಮಾಡಿದೆ. ಕರಿ ಜಾಮೂನ ಬಿಳಿ ಜಾಮೂನ ಅಂಥದ್ದೆಲ್ಲ ಚಿಕ್ಕದೇ ಮಾಡಿದೆ. ಒಂದೇ ಸ್ವಲ್ಪ ಇನಾಗ್ರೇಷನ್ ಆಗಿದೆ ಆಲ್ರೆಡಿ. ಖಾಲಿ ಆಗ ನೋಡು. ಒಂದೊಂದು ಹಾಕ್ಕೊಡ್ಲಾ? ಹ್ಞೂ ಹೇಳ್ಕೊಂಡು ನಾನು ತಿಂತೀನಿ. ಎಲ್ಲ ಹಾಕ್ಕೊಟ್ಟನು ಎಲ್ಲ ಹೇಳಿ. ತಿನ್ಸ್ಬಿಡು ಒಲಿ. ತಿನ್ಸು ಪರವಾಗಿಲ್ಲ. ಬಾಯಿ ದೊಡ್ಡದಾಗೆ ಐತೆ. ಆಗಿದೆ ಸಕ್ಕರೆ ಕಮ್ಮಿ ಗೊತ್ತಾಯ್ತಾ? ಏ ಅದು ಡಯಟ್ ಜಾಮೂನು ಸ್ವೀಟೇ ಇಲ್ಲ. ಐತೆ ಸಾಕು ಅಲ್ವಾ? ಉಪ್ಪು ಸಕ್ಕರೆ ಜಾಸ್ತಿ ತಿನ್ಬಾರ್ದು. ನಮ್ಮಂಗೆ ಬೇಗನೆ ಬಂದ್ಬಿಡುತ್ತೆ. ನೀನು ತಿಂದೇನೆ ಬಂದ್ಬಿಡೈತೆ. ಇಡೀ ಸ್ವಲ್ಪ ಏನು ನೀನು ಎಲ್ಲರಿಗೂ ಯಾರಿಗಿದು? ತಿನ್ಬಿಟ್ರೆ ಅಷ್ಟೇ ಅಂತ ಸುಬ್ಬಿ. ನಾಳೆ ಇನ್ನೊಂದ್ಸತಿ ಹಾಸ್ಪಿಟ್ಲಿಗೆ ಕರ್ಕೊಂಡು. ಅದೊಂದು ಕೊಡು ಸಾಕಪ್ಪ. ನನಗೆ ಬೇಡಪ್ಪ. ಹೇಳಿ ಮುದ್ದು ಮರಿಗೆ ಅಂತೀನಿ ಮುದ್ದು ಮರಿ ತಿನ್ನಲ್ಲ ಅಂತ ಹೇಳಿದ್ದಾನೆ. ಒಳಗೆ ಹೋಗುತ್ತಾ? ಏನೇ ನೀನು ಜಾಮೂನ್ ಎರಡೆರಡು ತಿನ್ಕೋತಾ ಇದ್ಯಾ? ಬೇಡವ ನೀನು ತಿನ್ಕೋ. ಇಲ್ಲಿ ನೋಡಿ ಎಲ್ಲಾರು. ಇಲ್ಲಿ ವೀರು ಹಾಯ್ ಮಾಡಮ್ಮ. ಇಲ್ಲಿ ವೀರು ಹಾಯ್. ಲಾಸ್ಟ್ ಟೈಮ್ ನಾನು ನನ್ನ ತಮ್ಮ ಪಿಜ್ಜಾ ತಿನ್ನಕ್ ಬಂದಿದ್ದೀವಿ ಅಂತ ಹೇಳಿದಕ್ಕೆ ಯಾವುದು ಪ್ಲೇಸ್ ಹೇಳಿಲ್ವಲ್ಲ ಅಂತ ಇದ್ರು. ಮಕ್ಕಪ್ಸ್ ಅಂತ RV ಕಾಲೇಜ್ ಅಪೋಸಿಟ್ ಇದೆ, ಚೆನ್ನಾಗಿದೆ. ಇವಾಗ ಅದಕ್ಕೆ ಅಲ್ಲೇ ಕರ್ಕೊಂಡ್ಬಂದಿದ್ದೀವಿ. ಒಂದಷ್ಟು ಪಿಜ್ಜಾ ಪಾಸ್ತಾ
ಆಮೇಲೆ ಇಲ್ಲಿ ಬಿರಿಯಾನಿನೂ ಸಿಗುತ್ತೆ. ನಮ್ಮ ಅಪ್ಪಂಗೆ ನಾನ್ ವೆಜ್, ನಾವೆಲ್ಲ ವೆಜ್ಜು, ನಮ್ಮ ಅಪ್ಪ ಮಾತ್ರ ನಾನ್ ವೆಜ್. ಹೌದಾ? ಅಲ್ಲಿ ಬಂದಿದ್ದೀವಿ, ಜಾಗ ಚೆನ್ನಾಗಿದೆ. ಸಿದ್ಧಲಿಂಗೇಶ್ವರ ಚಾಟ್ಸ್ ಅಂತ ಇದೆ. ಇಲ್ಲ, ಅದು ಕಾಲೇಜ್ ತೋರಿಸು ತುಂಬ ಗೊತ್ತಾಗುತ್ತೆ. ಕಾಲೇಜ್ ಆರ್ಮಿ ಕಾಲೇಜ್ ಆಪೋಸಿಟ್ ಆಪೋಸಿಟ್ ಅಂತ. ಇಲ್ಲಿ ವೀರು ಗೊತ್ತಾಯ್ತಂತ ಮಾಡಿದೆ, ಎತ್ತಲಿಲ್ಲ. ಅವಾಗಲೇ ಎತ್ತಿತ್ತು. ಸ್ವಾತಿ ಅಕ್ಕಂಗೆ ಮಾಡ್ತೀನಿ ಅಂತು. ಏನು ತಿಂತಾವನವ? ಬಂದಾಗ ಆ ಸೌಂಡ್ ಆಫ್ ಮಾಡ್ಬೇಕು, ಕಾಪಿರೈಟ್ಸ್ ಆಗೋದು. ನನಗೆ ಮಾಮಂಗೆ ಮನೆ ಪಾಸ್ತಾ ಬಂದಿದೆ. ತಿಂದಪ್ಪ? ತಿನ್ನೋಳೆ. ಚೆನ್ನಾಯ್ತಾ? ಅಷ್ಟೇ ಹ್ಮ್. ಬರ್ತಾರೆ. ಏನು? ಏನ್ ಮಾಡ್ತಾರೆ ಹೇಳು, ಬರೋಡು. ಏ ಸಾಲ್ಟ್ ಚೆನ್ನಾಯ್ತಾ ಬಿರಿಯಾನಿ? ನಿನ್ ಇನ್ನೂ ಇದು ಚಿಕನ್ ಬಂದಿಲ್ಲ, ಚಿಲ್ಲಿ ಚಿಕನ್. ವೇರು ಕೆಲಸ ಬೇಡ ಬಿಡು, ಬೇಡ ಬಿಡು. ಅಲ್ಲ ಅಪ್ಪ ನಿಂತ್ಕೊ, ಅಲ್ಲಿ ಕುತ್ಕೊಳ್ಳೋಣ. ಕುತ್ಕೊ, ಹೇಳ್ತೀನಿ. ಎದೊಳಿ ಮೇಲೆ ಕುತ್ಕೊಳ್ಳಪ್ಪ ಒಂದು ನಿಮಿಷ. ಎದೊಳಿ. ಸುಬ್ಬ ಬಾರ ಇಲ್ಲಿ. ಏನೋ ಒಂದು ಹೇಳಬೇಕಿತ್ತು, ಗೆಸ್ಟ್ ಮಾಡೋಣ. ಏನು ಮನೆ ನೀನು ಅನ್ಕೊಂಡೇ ಇದೆಲ್ಲ ಅನ್ಕೊಂಡಿರ್ತೀಯ. ನೀನು ಕನ್ಸಲ್ಲೂ ಅನ್ಕೊಂಡಿರಲ್ಲ. ಯಪ್ಪ ನನಗಿರೋದು ಅದಲ್ಲದೆ ಏನು ಮನೆ ಸೆಟ್ ನಿನ್ ತುಂಬಾ ಆಸೆ ಅದೇ ತಾನೇ. ನನಗೂ ಸರ್ಪ್ರೈಸ್, ನಿಮಗೂ ಸರ್ಪ್ರೈಸ್. ಪ್ರೆಗ್ನೆಂಟಾ? ಇದು ಇವಾಗ ಅಲ್ಲಿ ತಿಂದಿದ್ದು ಹೊಟ್ಟೆ, ಮಗು ಇಲ್ಲ. ಸುಳ್ಳೇನ್ಬೇಡ, ನನ್ನ ಮೇಲೆ ಹಾಡಿ ಕೇಳು. ಇಲ್ಲಮ್ಮ, ನಿಜ ಪ್ರೆಗ್ನೆಂಟ್ ಇಲ್ಲಮ್ಮ. ತಿಂದಿದ್ದು ಹೊಟ್ಟೆ ನೋಡಿದೆ, ನೋಡು ಪ್ರೆಗ್ನೆಂಟ್ ತರ ಕಾಣಿಸ್ತಾ ಇದೆ. ಬಕ್ರ ಮಾಡೋಣ, ಬಕ್ರ ಮಾಡಿದೆ. ಈಗೇನಾದ್ರು ಪ್ರೆಗ್ನೆಂಟ್ ಆಗಿದ್ರೆ ಅಯ್ಯಯ್ಯೋ ಹೆಂಗಿರೋದು? ಚೆನ್ನಾಗಿರೋದು. ಅಯ್ಯಯ್ಯೋ ಒಂದು ಹೆಣ್ಮಗ ಆಗಿದ್ರೆ ಚೆನ್ನಾಗಿರೋದು. ಹೆಂಗೆ ವೀರು ಏನಿದೆ ಇಲ್ಲಿ? ಊಟ ಇದೆ. ಏನಂದ್ರೆ ಹೊಟ್ಟೆ ತುಂಬಾ ಬೆಳಗ್ಗೆ ಕೇಕು ಎಲ್ಲ ಇದೆ ಇಲ್ಲಿ. ಏನಂದ್ರೆ ಅವಳು ಪ್ರೆಗ್ನೆಂಟ್ ಹೆಂಗ್ ಗೆಸ್ ಮಾಡ್ತಾರೆ? ಓ ಮದುವೆ ಟೈಮ್ ಪ್ರೆಗ್ನೆಂಟ್ ಅಂತ. ಬೇಡ ಸತಿ ಸುಂದರ ಏನು ನಮ್ಮಮ್ಮ ಎದ್ರುಕೊಂಡ. ನೀನ್ ಹೇಳಿದ್ ನೋಡಿ, ನಾನ್ ಬೇರೆ ಏನೋ ಅನ್ಕೊಂಡೆ. ಏನ್ ಅನ್ಕೊಂಡೆ? ನೀನೇನ್ ಅನ್ಕೊಂಡೆ? ಅಲ್ಲ ಅದೇ ನಿಮ್ಗೇನೋ ಸರ್ಪ್ರೈಸ್ ಗಿಫ್ಟ್ ಬಂದಿರ್ಬೇಕು ಅಂತ ನಾನು ಅನ್ಕೊಂಡೆ. ನಂಗೆ ಸರ್ಪ್ರೈಸ್ ಬಂದ್ರೆ ನಾನೇ ಸರ್ಪ್ರೈಸ್ ಕೊಡ್ಲಿ. ಸುಮ್ಮನೆ ಬಕ್ರ ಮಾಡ್ದೆ. ನೋಡಾರ ಹೆಂಗೆ ರಿಯಾಕ್ಟ್ ಮಾಡ್ತಾರೆ.
ನಿಜ ನನಗೆ ಶಾಕು. ಸ್ವಾತಿ ಬೇಡ ಅಂತ ಹತ್ತೋಗಿದೆ ಸಾಕಲ್ಲ. ಏನು ತಮ್ಮ ಬೇಕಾ ತಂಗಿ ಬೇಕಾ? ತಂಗಿ ತಂಗಿ ಯಾರು ಬೇಕು? ಹುಡುಗಿ ಹುಡುಗಿ ಬೇಬಿ ಗರ್ಲ್ ಹುಡುಗಿ ಬೇಕು ಅವನು. ಒಂದು ಚಿಕ್ಕ ಪ್ರ್ಯಾಂಕ್ ಮಾಡಿದೆ ನಮ್ಮಮ್ಮಗೆ. ತಿಂದಮೇಲೆ ಹೊಟ್ಟೆ ಫುಲ್ಲು ಗುಂಡು ಕಾಣಿಸ್ತಾ ಇತ್ತು. ಸೊ ನೋಡೋಣ ಹೆಂಗೆ ಅವರೇ ರಿಯಾಕ್ಟ್ ಮಾಡ್ತಾರೆ ನೋಡೋಣ ಅಂತ ಮಾಡಿದೆ ಅಷ್ಟೇ. ಆ್ಯಂಡ್ ಆಮೇಲೆ ರಂಜು, ನಿತಿನ್, ದುಷ್ಯಂತ್ ಎಲ್ಲ ಬಂದಿದ್ದರು. ಸುಬ್ಬ ಕೂಡ ಇದ್ದ. ಸರಿ ಅಂದ್ಬಿಟ್ಟು ಬ್ರಹ್ಮ ಬ್ರೂಸಿಗೆ ಬಂದಿದ್ವಿ ರೆಡಿಯಾಗಿ ಸಂಜೆ. ಸೊ ಫುಲ್ ಡೇ ಫುಲ್ ಬ್ಯುಸಿ ಆ್ಯಂಡ್ ತುಂಬ ಚೆನ್ನಾಗಿತ್ತು. ಫುಲ್ ನನಗೊಂಥರ ಇದು ಸ್ಪೆಷಲ್ ಡೇ. ಈ ಪ್ರತಿ ವರ್ಷ ಈ ದಿನ ಹಾಗೇ ಇರುತ್ತೆ. 4-5 ಕೇಕ್ ಕಟ್ ಮಾಡೋದು, ಫ್ರೆಂಡ್ಸ್ನ ಮೀಟ್ ಮಾಡೋದು, ಒಂಥರ ಸಖತ್ತಾಗಿರುತ್ತೆ. ನನಗೆ ಈ ಡೇ ಅಂದರೆ ಸಖತ್ ಇಷ್ಟ. ನಾನು ಇವಾಗಲೂ ಒಳ್ಳೆ ಚಿಕ್ಕ ಮಕ್ಳ ಥರ ಬರ್ತಡೆ ಅಂತ ಫುಲ್ ಖುಷಿ ಪಡ್ತಾ ಇರ್ತೀನಿ. ಆ್ಯಂಡ್ ಒಂದಷ್ಟು ಸ್ಟಾರ್ಟರ್ಸ್ ಎಲ್ಲ ಆರ್ಡ್ರ್ ಮಾಡ್ಕೊಂಡು ತಿನ್ಕೊಂಡು ಒಂದಷ್ಟು ಮಾತಾಡಿಕೊಂಡು ಆರಾಮಾಗಿ ನಗ್ತಾ ಚೆನ್ನಾಗೆ ನನ್ನ ಡೇನ ಸ್ಪೆಂಡ್ ಮಾಡಿದ್ವಿ. ಚೆನ್ನಾಗಿತ್ತು. ಇಲ್ಲಿ ಕೂಡ ನಾವು ಒಂದು ಸ್ವಲ್ಪ ಹೊತ್ತಿದ್ವಿ. ಇಲ್ಲಿ ನಮಗೆ ಇಷ್ಟ ಆಯಿತು. ಸ್ಟಾರ್ಟರ್ಸ್ ಎಲ್ಲ ಚೆನ್ನಾಗಿತ್ತು ಆ್ಯಂಡ್ ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ. JP ನಗರಲ್ಲೇ ಇರೋದು ಬ್ರಹ್ಮ ಅವರು. ನಾವು ಬಂದಿದ್ದೀವಿ, ಒಂದು 4-5 ಸತಿ ಬಂದಿದ್ದೀವಿ. ನಿತಿನ್, ರಂಜು ಇವ್ರ ಜೊತೆ ಎಲ್ಲ ಫಸ್ಟ್ ಟೈಮ್ ಬರ್ತಾ ಇರೋದು. ಯಾವಾಗಲಾದ್ರು ಬಂದರೆ ನಾನು ಸುನಿ ಇಬ್ಬರೇ ಬರ್ತಾಯಿದ್ವಿ. ಇವತ್ತು ನಾವು ಎಲ್ಲ ಒಟ್ಟಿಗೆ ಬಂದಿರೋದು. ಸೊ ಚೆನ್ನಾಗಿತ್ತು, ನೈಸ್. ನಿಮ್ಗೆ ಹೇಗೆ ಅನ್ನಿಸ್ತು ವ್ಲಾಗು? ಆ್ಯಂಡ್ ತುಂಬ ಜನ ತುಂಬ ಲೇಟ್ ಮಾಡಬೇಡಿ, ವ್ಲಾಗ್ ಬೇಗ ಹಾಕಿ ಅಂತ ಇದ್ರಿ. ನಾನು ಕೂಡ ಬೇಗ ಹಾಕೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾವೆಲ್ಲರೂ ಒಂದು ಸ್ವಲ್ಪ ತಿಂದು ಈಗ ಮನೆಗೆ ವಾಪಸ್ ಹೋಗ್ತಾಯಿದ್ದೀವಿ. ತುಂಬ ಜನ ಇದ್ದರು. ವೀಕ್ ಡೇಲೂ ಇಲ್ಲಿ ತುಂಬ ಜನ ಇರ್ತಾರೆ. ಆ್ಯಂಡ್ ತುಂಬ ಚೆನ್ನಾಗಿದೆ ಪ್ಲೇಸ್. ನೀವು ಬೇಕಂದರೆ ಹೋಗಿ ಚೆಕ್ ಮಾಡ್ಬೋದು. ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ, ಬಟ್ ಯಾವಾಗಾದ್ರು ಒನ್ಸ್ ಇನ್ ಎ ವೈಲ್ ಈ ಥರ ಯಾವಾಗಾದರೂ ನಿಮ್ಮ ಸ್ಪೆಷಲ್ ಅಕೇಶನಲ್ಲಿ ಹೋಗಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ನಾವು ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡು ಮನೆಗೆ ವಾಪಸ್ ಬಂದ್ವಿ. ಏನು ತೊಂದರೆ ಇಲ್ಲ, ಹಂಗೆ ಹಂಗೆ ಮೇಕ್ ಎ ವಿಶ್. ಓಕೆ, ನಮಸ್ಕಾರ ಬಿಡಿ. ವಿಷಯ ಅಂದ್ರೆ ನಮಸ್ಕಾರ ಬಿಡಿ. ವರ್ಷ ಪೂರ್ತಿ ಸೆಲೆಬ್ರೇಟೆಡ್ ಆಗಿರ್ಲಿ. ದಿನ ಸ್ಟಾರ್ಟ್ ಆಗುವಾಗ್ಲೂ ಬರ್ಡೇ ದಿನ ಎಂಡ್ ಆಗುವಾಗ್ಲೂ ಸೆಲೆಬ್ರೇಷನ್ಸ್. ರಂಜು ಹೋಗ್ರಿ. ಚೆನ್ನಾಗಿದೆ. ಬಾಯ್. ಚೆನ್ನಾಗಿದೆ ಕೇಕು. ಪಾರ್ಟಿ ಥ್ಯಾಂಕ್ ಯು ಸೋ ಮಚ್. ವೀರ ಮಲ್ಗವನೆ. ಸ್ವಿಗ್ಗಿ ಆರ್ಡರ್ ಮಾಡ್ಕೊಳ್ಳಿ.